ಏನು ಹಾಕ್ಬಾರ್ದು ಬೇಡ ಐ ಡೋಂಟ್ ನೋ ಒಟ್ಟು ನಂಗೆ ತಿನ್ನಬೇಕು ತಿಂದ್ರೆ ಹೊಟ್ಟೆ ಕೆಡಬಾರ್ದಪ್ಪ ನಾಳೆ ಹೆಂಗೋ ಸಂಡೆ ಹಾಸ್ಪಿಟಲ್ ಆ ಥರ ಮಾಡ್ಬೇಡ ಸಿ ಕರೆಕ್ಟ್. ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗ ಸ್ಪೆಷಲಾಗಿ ಎಗ್ ಬುರ್ಜಿ ಮಾಡಿಕೊಡ್ತೀನಿ ಅಂತ ಹೇಳ್ದ. ಅವನು ಹೇಗೆ ಎಗ್ ಬುರ್ಜಿ ಮಾಡಿದ್ದಾನೆ, ಸ್ವಲ್ಪ ತರಲೆ ತಮಾಷೆ ಜೊತೆ ಅವನು ಹೇಗೆ ಕುಕ್ ಮಾಡಿದ್ದಾನೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಎಗ್ ಬುರ್ಜಿ ಮಾಡಲಿಕ್ಕೆ ಮನೆಯಲ್ಲಿ ಏನು ಐಟಮ್ಸ್ ಇತ್ತು ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡಿದ್ದಾನೆ. ಫೈನಲಿ ಚೆನ್ನಾಗೇ ಮಾಡಿದ್ದ. ಹೇಗೆಲ್ಲ ಮಾಡ್ದ, ಏನು ತರಲೆ ಮಾತಾಡ್ಕೊಂಡು ಮಾಡ್ದ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಹಾಗೆ ಇನ್ನೊಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಇದು ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ, ನಿಮಗೇನು ಚಾರ್ಜ್ ಆಗೋಲ್ಲ. ಆದರೆ ಸ್ಪೆಷಲ್ ಎಣ್ಣೆಕಾಯ್ತಾ? ಸ್ಪೆಷಲ್ ಅಂದರೆ ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಮಾಡ್ಬೋದು. ಚಿಕನ್ನು ಮಟನ್ನು ಫಿಶ್ ಎಲ್ಲ ಮಾಡ್ಕೊಳ್ಳೋದಾ? ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಬ್ಯಾಚುಲರ್ ಬಾಯ್ಸ್. ನಮ್ಮರಲ್ಲೂ ಭಟ್ರು ಇದ್ದಾರೆ, ನಿಮಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾವುದೆಲ್ಲ ಸ್ಪೆಷಲ್ ಇಷ್ಟ? ನಾನ್ ವೆಜ್ ವೆಜ್ ಎರಡೂ ಅಡುಗೆ ಭಟ್ಟ. ಅವನಿಗೆ ಅವನು ಮತ್ತೆ ಆನಂದ್ ಅಂತ ಇದ್ದಾರೆ, ಮೇನ್ ಅವ್ರಿಬ್ಬರು ಅಡುಗೆ ಮಾಡೋದು. ಇನ್ನೊಬ್ಬ ನಾನು ಮತ್ತೆ ಯಶೋದ್ ಅಂತ ಇದ್ದೀವಿ, ಮುಂದೆ ಕೂತ್ಕೊಂಡು ಮಾಡ್ತಾರೆ. ಏನಿಲ್ಲ, ಫಸ್ಟು ಈ ಥರ ಬಾಣಲೆಕಾಯಿ ಇಟ್ಬಿಟ್ಟು ನೀರೆಲ್ಲ ಹಸಿವಾಗೋಷ್ಟು ಇದು ಮಾಡ್ಕೊಂಡು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಫ್ರೈ ಮಾಡಿ, ಈರುಳ್ಳಿ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಮೆಣಸಿಗೆ ತೊಗೊಂಡು ಹಾಕಿ, ಮೊಟ್ಟೆ ಹಾಕಿ, ಕ್ಲೀನಾಗಿ ಫ್ರೈ ಮಾಡಿ, ಆಮೇಲೆ ಉಪ್ಪು ಖಾರ ಪುಡಿ, ಎಗ್ ಮಸಾಲ ಹಾಕಿ ಮುಗೀತು ಎಗ್ ಬುರ್ಜಿ. ಎಗ್ ಬುರ್ಜಿ ಇವರ ಸ್ಟೈಲಲ್ಲಿ ಅಷ್ಟೇ ಮುಗೀತು. ಇದು ನಾನೇ ಮಾಡ್ತೀನಂತ 10 minutes 15 minutes ಎಗ್ ಬುರ್ಜಿ. ಏನಾದ್ರು ಸ್ಪೆಷಲ್ ಬೇಕು ಅಂದರೆ ಬಜ್ಜಿ ಇದನ್ನ ಮಾಡ್ಕೊಡ್ತೀನಿ ರೂಮಲ್ಲಿ. ಬಜ್ಜಿಗೆಲ್ಲ ನಾವು ಹೊಸಿರೋದು ಅಷ್ಟೆಲ್ಲ ಮಾಡೋದು ಪೇಷನ್ಸ್ ಇರಲ್ಲ. ಈಗ ಸ್ವಲ್ಪ ಮೊದಲಿಗೆ ಎಣ್ಣೆ ಹಾಕ್ತಾ ಇದೀಯಾ, ಎಷ್ಟು ಬೇಕಷ್ಟು ಇರೋ ಕೋರ್ಸ್ ಈ ಮಸಾಲೆ ಎಲ್ಲ ಯಾವಾಗ ಹಾಕ್ತೀಯಾ? ಚಿಕ್ಕ ಹಾಕ್ತಾ ಇದ್ದೀನಿ. ಎಷ್ಟೇ ಹಾಕ್ತೀನಿ ನಾವು 3 ಜನ ಹಾಕ್ತೀವಿ. ನಾವು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತೀವಿ. ನನಗೆ ಸಾಲ್ಟ್ ಹಾಕ್ಬೋದು, ಚಿಲ್ಲಿ ಪೌಡರ್ ಸ್ವಲ್ಪ ಹಸಿ ಇದ್ರೆ ಮಸಾಲ ಕರೆಕ್ಟಾಗಿ ಇಟ್ಕೊಳ್ಳೋದು. ಅದಕ್ಕೋಸ್ಕರ ಮಾಡ್ತಾರ ನೀನೇ ಆದ್ರೂ ಕೂಡ ನಾವು ತಿನ್ಬೇಕಲ್ಲಪ್ಪ. ಇಷ್ಟೆಲ್ಲ ಒಬ್ಬರೇ ತಿಂತೀನಿ, ಅದೆಲ್ಲ ಕಡಿಮೆ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಅವ್ರು ಗೊತ್ತಿನ ಅವ್ರ ಹೆಲ್ತಿಯಾಗಿರ್ಬೇಕು ಬರ್ತಾರೆ. ಬಗ್ಗೆ ಅದು ಗೊತ್ತಾಗ್ತಾ ಇದೆ ಇವಾಗ. ಇದು ಬಜ್ಜಿಗೆ ಯೂಸ್ ಮಾಡ್ತಿರೋ ಮಸಾಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನಿಲ್ಲ, ಇದು ಕಟ್ ಮಾಡ್ಬೇಕಾ? ಈಗ ಹೇಳಿದ್ರೆ ಬಜ್ಜಿ ಮಾಡ್ಕೊಡ್ತೀನಿ ಅಂತ ಗ್ಯಾಸ್ಟಿಕ್ ಆಗಲ್ಲ ಅಂತೀಯಾ? ಅದು ಬೇಡ, ಅದು ಇದು ಧನಿಯಾ ಪೌಡರ್ ಹಾಕ್ತಾ ಇಲ್ಲ, ಚಿಲ್ಲಿ ಪೌಡರ್ ಫೈನಲಿ ನನಗೂ ಕ್ಯೂರಿಯಾಸಿಟಿ ಇದೆ. ಎಷ್ಟು ಮೊಟ್ಟೆ ಹಾಕ್ತೀನಿ? ಶಶಾಂಕ್, ಇವತ್ತು ನಿನ್ನ ಬಿಟ್ಟು ಎಗ್ ಬುರ್ಜಿ ಮಾಡ್ಕೊಂಡು ತಿಂತೇನೆ. ಬಂದಾಗ ಅದು ಸ್ಪೆಷಲ್ ಆಗಿ ಮಾಡ್ತಾರೆ ಮಾಡಿದ್ರೆ ಶಶಾಂಕ್ ರೂಮಿಗೆ ಬಂದಾಗ ಇದೇ ಥರ ಈ ಮೆಥಡ್ ಮಾಡಿಸ್ಕೊ ಹೇಳ್ತೀನಿ. ಫೈನಲ್ ಆಗಿ ಔಟ್ಪುಟ್ ಏನು ಬರುತ್ತೆ ಅಂತ. ಸ್ಪೆಷಲ್ ಸಂಡೇ ಸ್ಪೆಷಲ್ ಎರಡು ಮಧ್ಯೆ ಸ್ಪೆಷಲ್ ಯಾವಾಗ ಬೇಜಾರಂತೆ ಸಂಡೇ ನಾವು ಫುಲ್ಲು ನಾನ್ ಮಟನ್ ಸಾಂಬಾರು ಮಾಡ್ತೀರಾ? ಇವಾಗ ನೆಕ್ಸ್ಟು ಮತ್ತೆ ವಾಪಸ್ ರೂಮಿಗೆ ಬಂದಾಗ ಪಾರ್ಟಿ ಮಾಡೋಣ ಅಂತ ಮಾಡಿದ್ದೆ. ಮಟನ್ ಗಿಟನ್
ಎಲ್ಲ ನಾವು ಮಾಡ್ತೀವಿ. ಓಕೆ ಮೇನ್ ಕುಕ್ಕಿಗೆಲ್ಲ ಅವ್ನು ಮಾಡ್ತೀವಿ. ಕ್ವಾಂಟಿಟಿ ಎಲ್ಲ ಅವ್ನು ಹೇಳ್ತಾನೆ, ಅವ್ನು ಹೇಳ್ದಂಗೆ ಏನ್ ಮಾಡ್ತೀರಾ? ಎಷ್ಟು ಬೇಕು ಅಷ್ಟು ಎತ್ತಿಟ್ಟಿರ್ತಾನೆ, ಕಟ್ ಮಾಡ್ಕೊಡ್ತೀವಿ. ಎಷ್ಟು ಜನಕ್ಕೆ ಅದನ್ನ ಮಾಡ್ತಾನ? ಅವತ್ತು ಒಂದ್ಸತಿ ಲೈಕ್ ಮುತ್ತಕ್ಕೆ ಹೋಗಿದ್ವಿ. ಸೊ ಅಲ್ಲೇನಂದ್ರೆ ಲೈಕ್ ಒಂದು 20 to 23 ಮೆಂಬರ್ಸ್ ಏನೋ ಹೋಗಿದ್ದು. ಒನ್ ಡೇ ಟ್ರಿಪ್ ಅಂತ ಸುಮ್ಮನೆ ಈ ಲೈಕ್ ನಾರ್ಮಲಿ ಟೂರಿಸ್ಟ್ ಬಸ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೂ ಅಷ್ಟೇ ಒಂದು 20 ಅಷ್ಟು ಪೂರ್ತಿ ಅವನು ಮತ್ತೆ ಸಚಿ ಅಂತ ಇದ್ದಾರೆ. ಮೇನ್ 2-3 ಜನ ಭಟ್ರವ್ರೆ, ಅವ್ರಗಡೆ ಮಾಡೋದು. ನಾವು ನಾನು ರೈಸ್ ಮಾಡ್ಕೊಟ್ಟೆ. ರೈಸ್ ಎಷ್ಟೆಷ್ಟು ಏನು ಮೆಜರ್ಮೆಂಟ್ ಅಂತ ನಮ್ಗೆ ಗೊತ್ತಿತ್ತು. ರೈಸ್ ನಾವು ಇದ್ದೆ. ಆಮೇಲೆ ಮಿಕ್ಕಿದೆಲ್ಲ ಚಿಕನ್ನು ಅದೆಲ್ಲ ಅವರೇ ಮಾಡಿದ್ರು. ಚಿಕನ್ ರೂಮ್ ಅಲ್ಲ, ಸುಮ್ಮನೆ ಒನ್ ಡೇ ಹೋಗ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ಹಾಂ ಅಲ್ಲೆಲ್ಲ ರೆಂಟಿಗೆ ಸಿಗುತ್ತೆ. ಹಾಂ ಅಲ್ಲೇ ಮುತ್ತತ್ತಿಲ್ಲ ಸಿಗುತ್ತೆ. ಲೈಕ್ ಎಷ್ಟೊಂದು ಜನ ಅದಕ್ಕೆ ಬರ್ತಾರೆ. ಬಟ್ ಇವಾಗ ಮಳೆಗಾಲದಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ರಿವರ್ ನೇರ ಹೋಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಂಜಾಯ್ ಮಾಡ್ಬೇಕು. ಅದು ಹೋಗಿದೆ ಯಾವಾಗ ಗೊತ್ತಾ, 1 ಇಯರ್ ಮೇಲೆ ಆಯ್ತು. ನಾವು ಮಡಿಕೇರಿ ಹೋಗೋಕ್ಕಿಂತ ಮುಂಚೆ. ಹೌದು ಹೌದು, ಇನ್ನೊಂದು ಸ್ವಲ್ಪ ಫ್ರೈ ಆಗಿದೆ. ರೋಡ್ ಸೈಡ್ ಬರ್ತೀನಿ. ಸೂಪರ್ ಆಗಿ ಮಾಡ್ತಿದ್ದೀನಿ, ಒಳ್ಳೆ ಗಮ ಅಂತ ಇದೆ. ಸಾಕು ಇವಾಗ ಸ್ವಲ್ಪ ಹಾಕೋಣ ನನಗೆ ಆ್ಯಕ್ಚುಲಾಗಿ ಮಸಾಲೆ ಪುರಿ ಕಮ್ಮಿ ಕಮ್ಮಿ ಇಟ್ಟಿದ್ದೀನಿ. ಅದು ಬೇಗ ಇಟ್ಬೇಕು, ರೋಸ್ಟ್ ಆಗಬೇಕು. ಅದಕ್ಕೋಸ್ಕರ ಹಸಿದು ಹೋಗ್ಬೇಕು ಸುವಾಸನೆ. ಈಗ ಆಮೇಲೆ ಅದು ಹಿಡಿಯೋದೇ ಇಲ್ಲ ನೀವು. ಆಮೇಲೆ ಎಲ್ಲ ಮೇಲ್ ಮೇಲೆ ಕೊಡುತ್ತೆ. ಇವಾಗಲೇ ಮಸಾಲೆ ಪುಡಿ ಇವಾಗ ಮಸಾಲೆ ಹಾಕೋದು ನಿಮ್ಗೆ ಒಬ್ಬರಿಗೆಲ್ಲ ಬರೋದು, ನನಗೂ ಬರುತ್ತೆ. ಅದು ಲೈಟಾಗಿ ಸ್ವಲ್ಪ ಸಾಲ್ಟು ಕೊಡಲ ಹಾಕಿದೀಯಾ? ನೀನೇ ಹೋಗ್ಬೇಕು. ಅಲ್ಲ ತೆಕ್ಕೊಡ್ತೀನಿ. ನೀನೇ ಮಾಡೋದು ಇದು ಸ್ಪೆಷಲ್ ನಿಂದೆ. ಇವತ್ತು 15 ಕುಕ್ಕು ನಿಂದೆ, ಹೆಚ್ಚು ನಿಂದೆ. ತಿನ್ನೋದಷ್ಟೇ ಬ್ಯಾಟಿಂಗ್ ಅಷ್ಟೇ ನಮಗೆ. ಇಷ್ಟಿದ್ದಾಗ ಹಾಕಿದ್ರೆ ಎಲ್ಲರಿಗೂ ಮಿಕ್ಸ್ ಆಗುತ್ತೆ. ಸ್ವಲ್ಪ ನನಗೆ ಐ ಫೀಲ್ ನಿನಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಮಾಡ್ತಾ ಇದೆ ಅನಿಸ್ತಾರೆ. ಲೈಫು ಕಲಿಸು ಎಗ್ ಬುದ್ಧಿ ಮಾಡೋಕ್ಕೆ ಮಾಡ್ತಾರೆ. ಈ ಥರ ಮಾಡ್ಕೊಂಡು ಆರಾಮಾಗಿ ಮಿಕ್ಸ್ ಮಾಡೋದು. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಕೈಗಾಗಿ. ಹಾಗೆ ಒಳ್ಳೆ ಘಮ ಘಮ ಅಂತಲೂ ಅನಿಸಿದೆ. ಇದೊಂದು ಫೈನಲಿ ಎಗ್ ಬುರ್ಜಿ ಮಾಡ್ದೆ. ನಾವು ಕಾಯ್ತಾನೆ ಇದ್ವಿ ಎಷ್ಟು ಬೇಗ ಮುಗಿಸ್ತಾನೆ ಅಂತ. ಮಾಡ್ತೀನಿ, ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೆಂಗೆ ಮಾಡಿದ್ದಾರೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಸ್ಮೆಲ್ಲು ಇದೆ. ಟೇಸ್ಟು ಚೆನ್ನಾಗಿದೆ. ಇನ್ನು ಬಂದಾಗೆಲ್ಲ ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ. ನೀನು ಟೇಸ್ಟ್ ಇತ್ತಂದರೆ ನೀನು ಸ್ಪೆಷಲ್. ನೀನು ಮನೆಗೆ ಬಂದರೆ ಎಗ್ ಬುರ್ಜಿ ಸ್ಪೆಷಲ್ ನಿಕ್ಕು ಮಾಡ್ತಾನೆ. ಯಾವತ್ತು ಮನೇಲಿ ನಾನ್ ವೆಜ್ ಇರಲ್ಲ ಅವತ್ತು. ಹೌದಾ? ಬೇಡವಾ ಹಂಗಾದ್ರೆ? ನಿಂಗೆ ನಾನ್ ವೆಜ್ ಇಷ್ಟ ಇಲ್ಲ ಅಂದರೆ ನಾವು ಅಲ್ಲೇ ತಿಂತೀವಿ. ನಾನು ಮಾಡೋಕ್ಕೆ ಇಷ್ಟ ಇಲ್ಲ, ತಿನ್ನಕ್ಕೆ ಇಷ್ಟ. ಮಸ್ತ್ ಪ್ಯಾಕಿಂಗ್. ಟೇಸ್ಟ್ ಮಾಡಿ. ಟೇಸ್ಟಿಂಗ್ ಅಂದರೆ ಸ್ಪೂನ್ ನಾವು ಹಂಗೆ ಸ್ವಲ್ಪ ಸ್ಪೆಷಲ್ ಸ್ಪೆಷಲ್ ಟೇಸ್ಟ್. ಸ್ವಲ್ಪ ಸ್ಪೆಷಲ್ ಟೇಸ್ಟ್ ನೋಡುವ ನೀವು ಮಾಡಿರೋದು ಅಂತ. ಫ್ರೆಂಡ್ಸ್, ಫೈನಲಿ ಕಮ್ ಮೈ ಸನ್ ಫೈನಲಿ ಎಗ್ ಬುರ್ಜಿ ಮಾಡಿಟ್ಟಿದ್ದಾನೆ. ಟೇಸ್ಟ್ ನೋಡ್ತೀನಿ. ಏನೇನೋ ಮಸಾಲೆ ಹಾಕಿದ್ದಾನೆ. ಹೆಂಗಿದೆ ಟೇಸ್ಟ್ ಅಂತ ತಿಂದ್ಬಿಟ್ಟು ಹೇಳ್ತೀನಿ.
ರಿಯಲಿ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಏನೇನು ಮಸಾಲೆ ಹಾಕಿಲ್ಲ, ಹೆವಿ ಮಸಾಲ, ತುಂಬ ಮನೇಲಿ ಏನು ಸಿಕ್ತು ಅದನ್ನೇ ಹಾಕಿ ಮಾಡಿದ್ದಾನೆ. ಟೇಸ್ಟ್ ಅಂತ ಸೀರಿಯಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಖುಷಿ ಆಯ್ತು. ಚೆನ್ನಾಗಿದೆ ಸೀರಿಯಸ್. ಥ್ಯಾಂಕ್ ಯು. This is one of my innovation. ಕಂಟಿನ್ಯೂ ಮಾಡಿದ್ದೀನಿ. ಈಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಂಡೇ ಸ್ಪೆಷಲ್ಲು ಎಗ್ ಬರ್ಜಿ ಆಗಿತ್ತು. ಅವನು ಸಿಂಪಲ್ಲಾಗಿ ಮಾಡ್ದ. ಅವನು ಏನೇನು ಐಟಮ್ ಯೂಸ್ ಮಾಡ್ದ ಅಂತ ಹೇಳ್ತೀನಿ. ಆನಿಯನ್ನು, ಕೆಂಪು ಮೆಣಸಿಕಾಯಿ ಮತ್ತು ಸ್ವಲ್ಪ ಎಗ್ ಮಸಾಲ ಪೌಡರು, ಆಯಿಲ್ಲು, ರುಚಿಗೆ ಸಾಲ್ಟು, ಇಷ್ಟೇ ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಮಾಡ್ದ. ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ದ. ಮತ್ತು ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಅದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕ್ತಾ, ಆಮೇಲೆ ಮೊಟ್ಟೆಗಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಎಗ್ ಮಸಾಲ ಹಾಕಿ ಸಾಲ್ಟ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ದ. ತುಂಬ ಸಿಂಪಲ್ಲು, ಇಷ್ಟೇ ರೆಸಿಪಿ ಯೂಸ್ ಮಾಡಿ ಮಾಡ್ದೆ. ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.